ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಉದ್ದೇಶ ನಿನ್ನೆ ಮಾನ್ಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಸಿ ಬಾಲಕೃಷ್ಣರವರು ರಾಮನಗರದಲ್ಲಿ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಕಿರುಹೊತ್ತಿಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ವ್ಯಾಪ್ತಿಯ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ನಾವು ಏನೇನು ಸವಲತ್ತುಗಳನ್ನ ಕೊಡ್ತೀವಿ, ಏನೇನು ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಎನ್ನುವಂತ ನಿಟ್ಟಿನಲ್ಲಿ ಪಾಪ ಒಂದು ಪ್ರಯತ್ನಕ್ಕೋಸ್ಕರ ಈ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಿದ್ದಾರೆ. ಪಾಪ ಮಾನ್ಯರಿಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಯಾಕೋ ಈ ಕಿರುಹೊತ್ತಿಗೆಯನ್ನ ರೈತರ ಸಭೆ ಕರೆದು ಬೈರಮಂಗಲದಲ್ಲಿ ಬಿಡುಗಡೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಸ್ವಲ್ಪ ಯಾಕೋ ಅವ್ರಿಗೆ ಯಾಕೆ ಅಂಜಿಕೆ, ಅಳುಕು, ಭಯ ಬೈರಮಂಗಲಕ್ಕೆ ಬರಕ್ಕೆ. ಅಲ್ಲಿ ಯಾರೋ 30 ಜನ ರೈತರುಗಳನ್ನ ಇವರು ರೈತರುಗಳು ಅಂತ ಕರೆದ್ಬಿಟ್ಟು 4 ಗೋಡೆ ಮಧ್ಯದಲ್ಲಿ ಅಜಿಬಿಡಿ ಆಫೀಸ್ನಲ್ಲಿ ಕುಂಡ್ರಿಸ್ಕೊಂಡು ಕಿರುಹೊತ್ತಿಗೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿ ಅಶುಶಾಲ ಹಾಕೋಬಿಟ್ಟ ತಕ್ಷಣ ರೈತರೆಲ್ಲ ಒಪ್ಪಿಟ್ಟವ್ರೆ ಅಂತ ತಿಳ್ಕೊಂಬಿಟ್ಟವ್ರೆ. ಮಹನೀಯರಿಗೆ ಸ್ವಲ್ಪ ಗೌರವ, ಘನತೆ, ಆ ಭಾಗದ ರೈತರ ಆ ಬಳಲೇನಿದೆ ಅದೇನನ್ನ ಅರ್ಥ ಆಗಿದ್ರೆ ಅವರು ಆ ಜಿಬಿಡಿ ಅಧ್ಯಕ್ಷ, ಆ ಜಿಬಿಡಿ ಡೈರೆಕ್ಟರ್ಗಳೆಲ್ಲ ಬಂದು ರೈತರ ಹತ್ರ ಅಲ್ಲಿ ಸ್ವಲ್ಪ ಬಿಡುಗಡೆ ಮಾಡ್ಬೇಕಾಯ್ತು. ಬಿಡುಗಡೆ ಮಾಡಿದ್ರಲ್ಲಿ ಏನ್ ಹೇಳಿದ್ದಾರೆ, ಕೌಶಲ್ಯಾಭಿವೃದ್ಧಿ ಮಾಡ್ತೀವಂತೆ, ತರಬೇತಿ ಕೊಡ್ತಾರಂತೆ, ಯಾರ್ಯಾರು ವಿದ್ಯಾವಂತರು ಯುವಕರಿಗೆ ಉದ್ಯೋಗ ಕೊಡ್ತಾರಂತೆ, ಜಮೀನ್ ಕೊಟ್ಬಿಡ್ಬೇಕಂತೆ. ಇಷ್ಟನ್ನ ಹೇಳಿದ್ದಾರೆ. ಯಾರು ಇವ್ರಿಗೆ ಜಮೀನ್ ಕೊಡೋರು? ಯಾರು ಇವ್ರ ರೈತರ ಮಕ್ಕಳು ನಮಗೆ ಕೌಶಲ್ಯ ಅಭಿವೃದ್ಧಿ ಕೊಡಿ ಅಂತ ಇವ್ರ ಮುಂದೆ ಅರ್ಜಿ ಹಾಕೊಂಡಿರೋರು? ಪಾಪ ಹೆಣ್ಮಕ್ಳಿಗೆ ಹೇಳಿದ್ದಾರೆ, ಇವ್ರಿಗೆ ಜಮೀನ್ ಕೊಟ್ಬಿಟ್ಟು ನಮ್ಮ ರೈತ ಮಹಿಳೆಯರು, ನಮ್ಮ ರೈತ ಹೆಣ್ಣು ಮಕ್ಕಳು ಹಪ್ಳ ಮಾಡೋದ್ ಕಲಿಯಕ್ಕೆ, ಸಂಡಿಗೆ ಮಾಡೋದ್ ಕಲಿಯಕ್ಕೆ, ಖಾರದ ಪುಡಿ ಮಾಡೋದ್ ಕಲಿಯಕ್ಕೆ, ಉಪ್ಪಿನಕಾಯಿ ಮಾಡೋದ್ ಕಲಿಯಕ್ಕೆ ಇವರು ಟ್ರೈನಿಂಗ್ ಕೊಡ್ತಾರಂತೆ. ಜಮೀನ್ ಕೊಟ್ಬಿಟ್ಟು ಹಪ್ಳ, ಉಪ್ಪಿನಕಾಯಿ, ಖಾರದ ಪುಡಿ ಮಾಡ್ಕೊಂಡು ಜೀವನ ಮಾಡ್ಬೇಕಂತ. ಇವರು ನಾಚಿಕೆ ಆಗಲ್ವಾ ನಿಮ್ಗೆ? ಸ್ವಾಭಿಮಾನಿ ರೈತರುಗಳು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಯೋಗ್ಯತೆ ಇರ್ತಕ್ಕಂಥ ಶಾಸಕನಾಗಿದ್ರೆ ಆ ರೈತರ ಮನೆ ಮುಂದೆ ಬಂದು ನಾನು ಹಿಂಗೆಲ್ಲ ಹಿಂಗ್ ಮಾಡ್ತೀನಿ ಅಂತ ಹೇಳೋಂತ ಯೋಗ್ಯತೆ, ಕನಿಷ್ಠ ಯೋಗ್ಯತೆ ನಿಮ್ಗಿಲ್ಲ. 4 ಗೋಡೆ ಮಧ್ಯದಲ್ಲಿ ಶಾಲ ಹಾಕ್ಸ್ಕೊಂಡು ಯಾರೋ 4 ಜನ ಜೊತೆ ಕುತ್ಕೋಬಿಟ್ಟು ಹೇಳಿದ ತಕ್ಷಣ ರೈತರು ಒಪ್ಕೊಬಿಡ್ಬೇಕಾ? ಮಾಡಿಸಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿದಿರಿ, ಮಾಡಿಸಿ, ಸೆಕೆಂಡರಿ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಮಾಡಿಸಿ, ಅವಾರ್ಡ್ ಮಾಡಿ. ಯಾಕೆ ಹಿಂಗೆಲ್ಲ ಕಂಬ ಸುತ್ತಾ ಇದ್ದೀರಿ? DC ಒಂದ್ಸರಿ ಅನೌನ್ಸ್ ಮಾಡೋದು, ಬಾಲಕೃಷ್ಣ ಒಂದ್ಸರಿ ಅನೌನ್ಸ್ ಮಾಡೋದು, DCM ಸಾಹೇಬ್ರ ಒಂದ್ಸರಿ ಅನೌನ್ಸ್ ಮಾಡೋದು, ತಿರ್ಗಾ ಇವಾಗ ಕಿರುಹೊತ್ತಿಗೆ ಬಿಡೋದು. ಯಾಕೆ ಕಂಬ ಸುತ್ತಿದ್ದೀರಪ್ಪ? ಕುಮಾರಣ್ಣವರ ಕೂಸು ಅಂತೇಳಿ ಕುಮಾರಣ್ಣವ್ರ ಬಗ್ಗೆ ಮಾತನಾಡಕ್ಕಾಗತ್ತೆ, ಆರೋಪ ಮಾಡಕ್ಕಾಗತ್ತೆ? ನಿಮ್ಗೆ ಯೋಗ್ಯತೆ, ಘನತೆ, ಗೌರವ, ನಿಮ್ಗೇನಾದ್ರು ಸ್ವಾಭಿಮಾನ, ನಿಮ್ಗೇನಾದ್ರು ಕಿಂಚಿತ್ತು ಈ ಜಿಲ್ಲೆಗೆ, ಈ ತಾಲೂಕಿಗೆ, ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡ್ಬೇಕು ಅಂತೇಳಿ ನಿಮ್ಗೇನಾದ್ರು ಅನ್ಸಿದ್ರೆ, ನೀನ್ ತಾಕತ್ತಿದ್ರೆ ಬಂದು ಬೈರಮಂಗಲದಲ್ಲಿ ಕಿರುಹೊತ್ತಿಗೆನ ಬಿಡುಗಡೆ ಮಾಡ್ಬೇಕಾಗಿತ್ತು ಬಾಲಕೃಷ್ಣ ಅವ್ರೆ. ಅಲ್ಲೆಲ್ಲ ಕುತ್ಕೊಂಡು ಮಾಡೋದು, ಅಲ್ಲೆಲ್ಲ ಕುತ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ ಸ್ಟೇಟ್ಮೆಂಟ್ ಮಾಡೋದು. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ರಾಜ್ಯ ನಾಯಕ ಆಗ್ಬಿಡ್ತೀನಿ, ನಾನು ಮಂತ್ರಿ ಆಗ್ಬಿಡ್ತೀನಿ, ನಾನು ದಿನ ಕನಕಪುರದವ್ರ ಬಕೆಟ್ ಹಿಡಿತಿದ್ದೀನಿ, ಬಕೆಟ್ ಸಂಸ್ಕೃತಿ ನಂದು, ಬಕೆಟ್ ಹಿಡಿದ್ಬಿಟ್ಟು ತಕ್ಷಣ ನನ್ನ ಏನೋ ಮಾಡ್ಬಿಡ್ತಾರೆ. ನಿನ್ನ ಮೂರ್ಖತನ,